ನಮಸ್ಕಾರ ಆಚಾರ್ಯಜಿ. ನಾನು ಲೇಡಿ ಹಾರ್ಡಿಂಜ್ ಮೆಡಿಕಲ್ ಕಾಲೇಜ್ನ ಫೈನಲ್ ಇಯರ್ ವಿದ್ಯಾರ್ಥಿ. ನನ್ನ ಪ್ರಶ್ನೆ ಅಧ್ಯಾಯ 67ರಿಂದ ವೆನ್ ಕ್ಲೋಸ್ನೆಸ್ ಬಿಕಮ್ಸ್ ಅ ಕೇಜ್. ಯಾರಾದ್ರೂ ಮದ್ವೆ ಆದ್ರೆ ಅನಿವಾರ್ಯವಾಗಿ ತುಂಬಾ ಹತ್ರ ಆಗ್ತೀವಿ. ಈ ಪಂಜರದಂತಹ ಪರಿಸ್ಥಿತಿಯನ್ನು ಹೇಗೆ ದೂರ ಮಾಡೋದು? ಅದರಲ್ಲೂ ಆ ವ್ಯಕ್ತಿ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರದಿದ್ರೆ ಹೇಗೆ ಮಾಡೋದು? ನೋಡಿ, ಮ್ಯಾರೇಜ್ ಅನ್ನೋದು ನಮಗೆ ಗೊತ್ತಿದೆ. ಇದೊಂದು ಸರ್ವೇ ಸಾಮಾನ್ಯ ವಿಷಯ. ಬಹುತೇಕ ಜನರಿಗೆ ಇದೊಂದು ಕಡ್ಡಾಯ ಸಂಸ್ಥೆಯಾಗಿದೆ. ಮ್ಯಾರೇಜ್ ಅಂದ್ರೆ ನಿಮ್ಮ ಪರಿಭಾಷೆ ಕೊಟ್ಕೊಳ್ಳಿ. ಹತ್ರ ಅಂದ್ರೆ ಅಂಟಿಕೊಂಡಿರುವುದು ಅಂತ ಯಾಕೆ ಆಗ್ಬೇಕು? ನಾನು ಕೇಳ್ತಿದ್ದೀನಿ, ಯಾಕೆ ಇದು ಒಂದು ರೂಢಿ ಆಗ್ಬೇಕು? ಯಾಕೆ ಇಬ್ಬರು ದಿನವಿಡೀ ಒಟ್ಟಿಗೆ ಇರಬೇಕು? ನಿಯಮ ಇರಲಿ ಸರಳವಾದ, ನೇರವಾದ ಪ್ರೀತಿಯ ನಿಯಮಗಳು. ನೀನು ನನಗೆ ಕರೆ ಮಾಡಿದಾಗ ನಾನು ರಿಸೀವ್ ಮಾಡದಿದ್ದರೆ ಮತ್ತೆ ಮತ್ತೆ ಕರೆ ಮಾಡಬೇಡ. ಕನಿಷ್ಠ ಅರ್ಧ ಗಂಟೆ ಸಮಯ ಕೊಡು. ಇಬ್ಬರು ಒಂದೇ ರೂಮ್ನಲ್ಲಿ ಇರುವುದು ಯಾಕೆ ಕಡ್ಡಾಯವಾಗಬೇಕು? ನಾನು ಕೇಳ್ತಿದ್ದೀನಿ, ಅದು ಯಾಕೆ ಒಂದು ಕಡ್ಡಾಯವಾಗಬೇಕು? ಸರಿ, ನೀವು ಮದುವೆ ಆಗಿದ್ದೀರಾ, ನೀವು ಹ್ಯಾಪಿ ಕಪಲ್ ಆಗಿ ಇರಬೇಕು ಅನ್ನೋದು ನಮ್ಮ ಆಸೆ. ಆದ್ರೆ ಹ್ಯಾಪಿ ಕಪಲ್ ಆಗಿರೋದು ಅಂದ್ರೆ ಇಬ್ರು ದೈಹಿಕವಾಗಿ ಯಾವಾಗಲೂ ಹತ್ತಿರದಲ್ಲಿ ಯಾಕೆ ಇರಬೇಕು? ನೀವು ದಿನವಿಡೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತೀರಿ. ಹಾಗಿದ್ರೆ ಅದು ತುಂಬಾ ಅನಾರೋಗ್ಯಕರವಾಗುತ್ತೆ. ಅಂದ್ರೆ ನೀವು ಜೀವನದಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಕಿಲ್ವಾ? ಬರೀ ಸಂಗಾತಿಯ ಬಗ್ಗೆ ಭಾವುಕವಾಗಿ, ರೊಮ್ಯಾಂಟಿಕಲಿ, ಮೂಲತಃ ಸೆಕ್ಸುವಲಿ ಯೋಚನೆ ಮಾಡೋದನ್ನು ಬಿಟ್ಟು ವೆಲ್ ಡಿಫೈನ್ಡ್ ಆದ ಲಿಮಿಟ್ಸ್ ಇರಲಿ. ನಾನು ಹೆಚ್ಚಾಗಿ ಡಬಲ್ ಬೆಡ್ ಕಾನ್ಸೆಪ್ಟ್ ಅನ್ನೇ ಪ್ರಶ್ನಿಸುತ್ತೇನೆ. ಒಟ್ಟಿಗೆ ಮಲಗುವುದು ಕಡ್ಡಾಯ ಯಾಕೆ ಇರಬೇಕು? ವಾತಾವರಣ ಚೆನ್ನಾಗಿದ್ದಾಗ ಭೇಟಿ ಮಾಡಿ. ಇಲ್ದೇ ಇರುವಾಗ ನಿಮಗೆ ನಿಮ್ಮ ಜೀವನ ಇದೆ, ನಿಮಗೆ ನಿಮ್ಮದೇ ರೂಮ್ ಇದೆ. ಒಂದೇ ಮನೆಯಲ್ಲಿದ್ದರೂ ಕೂಡ ಇನ್ನೊಬ್ಬರ ಪಕ್ಕದಲ್ಲಿ ಗಡಗಡ ಅಂತ ಗೊರಕೆ ಹೊಡೆಯೋದು ಯಾಕೆ ಕಡ್ಡಾಯ ಆಗಬೇಕು? ಮತ್ತು ಯಾರಿಗೆ ಅದು ಇಷ್ಟವಾಗುತ್ತೆ? ಮತ್ತು ಅದಕ್ಕೋಸ್ಕರನೇ ನಮ್ಮಲ್ಲಿ ಎಷ್ಟೊಂದು ಹಸ್ಬೆಂಡ್ ವೈಫ್ ಜೋಕ್ಸ್ ಇವೆ. ಯಾಕಂದ್ರೆ ಇಬ್ಬರು ಯಾವಾಗಲೂ ಒಬ್ಬರ ಮೇಲೆ ಇನ್ನೊಬ್ಬರು ಹಲ್ಲು ಕಚ್ಚಿಕೊಂಡು ಒಬ್ಬರನ್ನೊಬ್ಬರು ಡಾಮಿನೇಟ್ ಮಾಡಲಿಕ್ಕೆ, ಪಾಸೆಸ್ ಮಾಡಲಿಕ್ಕೆ, ಓನ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನಿಸುತ್ತಾ ಇರ್ತಾರೆ. ನೋಡಿ, ಇಬ್ಬರು ಮನುಷ್ಯರ ನಡುವೆ ಇರುವ ಏಕೈಕ ಜೆನ್ಯೂನ್ ರಿಲೇಶನ್ಶಿಪ್ ಅಂದ್ರೆ ಲಿಂಗ ಯಾವುದೇ ಇರಲಿ, ಅದು ಫ್ರೆಂಡ್ಶಿಪ್. ಇದನ್ನ ನಾವು ಒಪ್ಪಿಕೊಳ್ಳೋಣ, ಸರಿ ತಾನೆ? ಫ್ರೆಂಡ್ಶಿಪ್ ಹೊರತುಪಡಿಸಿ ಯಾವ ಸಂಬಂಧಕ್ಕೂ ಆಳವಾದ ತಳಪಾಯ ಇರಲ್ಲ. ಆ ಸಂಬಂಧ ಅಲುಗಾಡುತ್ತಿರುತ್ತದೆ, ಅದು ಋತುಮಾನದಂತಿರುತ್ತದೆ, ಮತ್ತು ಸ್ನೇಹಿತರು ಒಬ್ಬರಿಗೊಬ್ಬರು ಸಾಕಷ್ಟು ಜಾಗ ಕೊಡ್ತಾರೆ.